ಹಲೋ ಗೈಸ್, ಎಲ್ಲರೂ ಆರಾಮದಿರ ಅಂತ ತಿಳ್ಕೊತೀನಿ. ಸೊ ಇವತ್ತಿನ ವಿಡಿಯೋದಾಗ ನಾವೇನು ಮಾಡತ್ತೀವಿ ಅಂದರೆ ನಮಗೊಂದು ಆರ್ಡ್ರ್ ಬಂದೈತಿ. ನಿಮ್ಗೆ ಗೊತ್ತಿರ್ಬೇಕು, ನಾ ಈಗ ಬಿಸ್ನೆಸ್ನ ಮನೆಯಿಂದಾನ ಮಾಡತ್ತೀನಿ. ಸೊ ದ್ಯಾಟ್ ನಿಮ್ಗೆ ಏನಾರು ಗಿಡದ ರಿಲೇಟೆಡ್ ಐಟಮ್ಸ್ ಏನಾರು ಬೇಕಂದ್ರೆ ಗೊಬ್ಬರ ಆಗಲಿ ಮತ್ತು ಪೆಸ್ಟಿಸೈಡ್ಸ್ ಆಗಲಿ ಎಲ್ಲ ನಿಮ್ಗೆ ನಂಗೆ ಮೆಸೇಜ್ ಮಾಡಿರಿ, ಕಮೆಂಟ್ ಮಾಡಿರಿ. ಸೊ ದ್ಯಾಟ್ ನಾನು ನಿಮ್ಗೆ ಎಲ್ಲ ಮನೆ ತಲುಪಿಸೋ ವ್ಯವಸ್ಥೆನ ಮಾಡೋದೈತಿ. ಆ್ಯಂಡ್ ನೀವು ಇಲ್ಲೇ ನಾನು ಲೊಕೇಶನ್ ಬರ್ತೀನಿ ಅಂದ್ರೆ ಲೊಕೇಶನ್ನು ಕೊಡ್ತೀನಿ ಅಂತ. ಸೊ ಈಗ ಒಂದು ನಮ್ಗೆ ಆರ್ಡ್ರ್ ಬಂದೈತಿ ಸಕ್ಯುಲೆಂಟ್ಸ್ ಟೋಟಲ್ 9 ಬೇಕಂದ್ರೆ ಇವೆಲ್ಲ ಸಕ್ಯುಲೆಂಟ್ ರೆಡಿ ಅದಾವೆ. ರಿಪೋರ್ಟಿಂಗ್ ಮಾಡಬೇಕು ಆ್ಯಂಡ್ ಸಾಯಿಲ್ ಮಿಕ್ಸ್ಚರ್ ಮಾಡತ್ತೀವಿ. ಸೊ ದ್ಯಾಟ್ ಪರ್ಫೆಕ್ಟ್ ಸಾಯಿಲ್ ಮಿಕ್ಸ್ಚರ್ ಬೇಕು ಅಂದ್ರೆ ಜಾಸ್ತಿ ಕೊಕೋಪಿಟ್ ಯೂಸ್ ಮಾಡ್ಕೋರಿ. ಸೊ ದ್ಯಾಟ್ ಲೈಟ್ ವೆಯ್ಟ್ ಹಾಕಿ ಸಾಯಿಲ್ ಕೊಕೋಪಿಟ್, ವರ್ಮಿ ಕಂಪೋಸ್ಟ್ ಆ್ಯಂಡ್ ಕಾಟನ್ ಸಾಯಿಲ್ ಹಾಕಿವಿ. ಸೊ ಇದನ್ನು ಮಿಕ್ಸ್ ಮಾಡೋಣ ಅಂತ. ಟೋಟಲ್ 9 ಥರದ್ದು ಸಕ್ಯುಲೆಂಟ್ಸ್ ಅದಾವಿಲ್ಲ, ಎಲ್ಲ ಪಾಟಿಂಗ್ ಮಾಡತ್ತೀನಿ. ಇದೆಲ್ಲ ಮಿಕ್ಸ್ ಮಾಡಿ ಪಾಟ್ ಒಳಗೆ ಮಣ್ಣು ಹಾಕಿ ಇವೆಲ್ಲ ಗಿಡ ಹಚ್ಚಿ ನೆಕ್ಸ್ಟ್ ಪೀಪಲ್ಸ್ ಹಾಕಿ ಡೆಕೋರೇಟ್ ಮಾಡಿಕೊಡ್ರಿ ಅಂತ ಆರ್ಡ್ರ್ ಬಂದೈತೆ. ಸೊ ಗಿಫ್ಟಿಂಗ್ ಪರ್ಪಸ್ ಅದ. ನಿಮ್ಮ ಗಿಫ್ಟಿಂಗ್ ಪರ್ಪಸ್ ಯಾವ ಪ್ಲಾಂಟ್ಸ್ ಬೇಕಂದ್ರೂ ನಮ್ಮ ಕಡೆ ಸಿಗ್ತಾವೆ. ನಿಮ್ಮ ಗಿಫ್ಟಿಂಗ್ ರ್ಯಾಪರ್ಸ್ ಮಾಡಿ ಕೊಡ್ತೀವಿ ಜೂಟ್ ಬ್ಯಾಗ್ಲಿ. ನಮ್ಮ ಕಡೆ ಗಾರ್ಡನ್ ಸಾಯಿಲು ಸಿಗ್ತೈತಿ ಮತ್ತು ಪಾಟಿಂಗ್ ಮಿಕ್ಸ್ಚರು ಸಿಗ್ತಾವೆ. ಸೊ ಈಗೆಲ್ಲ ನೋಡಿರಿ ಮಿಕ್ಸ್ ಮಾಡತ್ತೀವಿ ಅಂತ. ಇವೆಲ್ಲ ಹಿಂಗೆ ಸ್ವಲ್ಪ ಇವು ಬಂದಿರ್ತಾವೆ ಪಂಡಿ ಇದನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕು. ಹಿಂಗೆ ಹೊಡೆದ ಒಟ್ಟು ಕಲ್ಲಿಲ್ಲ, ಕಲ್ಲು ನಿಮ್ಗೆ ರೇರ್ ಸಿಗೋದು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಪ್ರಾಪರ್ ರೇಷೋದಾಗ ಮಿಕ್ಸ್ ಮಾಡ್ಕೋಬೇಕು. ಸೊ ದಟ್ ಸಾಯಿಲ್ ಪರ್ಫೆಕ್ಟ್ ಆಗ್ಬೇಕು, ಅಂದ್ರೆ ಗಿಡನೂ ಮಸ್ತ್ ಬೆಳಿತಾವೆ. ಇವೆಲ್ಲ ಇಂಥ ಟೂಲ್ಸ್ ಬೇಕಂದ್ರೂ ನಮ್ಮ ಕಡೆ ಅವೈಲೇಬಲ್ ಅದಾವೆ. ನಮ್ಮ ಕಮೆಂಟ್ದಾಗ ತಿಳಿಸ್ರಿ, ಇಲ್ಲ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ಕೊಡ್ತೀವಿ. ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ಐತಿ ಯೂಟ್ಯೂಬ್ದಾಗ. ಸೊ ನೀವು ಅಲ್ಲಿ ಬಂದು DM ಮಾಡ್ಬೋದು. ನಾವು ನಿಮ್ಗೆ ಹೋಮ್ ಡೆಲಿವರಿನೂ ಮಾಡ್ತೀವಿ. ಹೋಮ್ ಡೆಲಿವರಿ ಎಕ್ಸ್ಟ್ರಾ ಚಾರ್ಜಸ್ ಡಿಪೆಂಡ್ ಅಪಾನ್ ದಿ ಡಿಸ್ಟೆನ್ಸ್ ಆಗ್ತದೆ. ನೋಡೋಣಂತ ಮಾಡ್ಕೊಂಡು ಹೋಗೋಣ. ಬಡ ಮಿಕ್ಸ್ ಮಾಡೋ ಬರ್ರಿ. ಒಂದೇ ಪಾಟ್ನಾಗ ಹಾಕ್ತೀವಿ ಅಂತ. ಇದ್ರಾಗ ಜೇಡ್ ಪ್ಲ್ಯಾಂಟ್ ಹಾಕೋಣ. ಇದು ಜೇಡ್ ಪ್ಲ್ಯಾಂಟ್ ಅಂತಾರೆ, ವಾಸ್ತು ಪ್ಲ್ಯಾಂಟ್. ಇದನ್ನು ನೀವು ಮನೆಯೊಳಗೆ ಇಟ್ಕೊಂಡ್ರೆ ನಿಮ್ಗೆ ಪಾಸಿಟಿವ್ ವೈಬ್ಸ್ ಬರ್ತದೆ ಅಂತ ಒಂದು ನಂಬಿಕೆ ಐತಿ. ಇದ್ರಾಗ 2 ಜೇಡ್ ಪ್ಲ್ಯಾಂಟ್ ಹಾಕತ್ತೀವಿ, 2 ಜೇಡ್ ಪ್ಲ್ಯಾಂಟ್ಸ್. ಸೊ ನೋಡತ್ತೀರಿ ಗ್ರೋತ್ ಅಂತೂ ಮಸ್ತ್ ಅದ. ಸೊ ಇದನ್ನು ನಾವು ಪಾಟಿಂಗ್ ಮಾಡೋಣ ಬರ್ರಿ. ನೋಡತ್ತೀರಿ ನಮ್ದು ಜೇಡ್ ಪ್ಲ್ಯಾಂಟ್ ಪಾಟಿಂಗ್ ಆಗೈತಿ. ಇದಕ್ಕೆ ಪೀಪಲ್ಸ್ ಹಾಕಿ ಡೆಕೋರೇಟ್ ಮಾಡೋಣ. ಆ್ಯಂಡ್ ಇದಕ್ಕೆ ಸಕ್ಯುಲೆಂಟ್ಸಿಗೆ ಭಾಳ ವಾಟರ್ ಹಾಕಕ್ಕೆ ಹೋಗ್ಬೇಡ್ರಿ. ಆ್ಯಂಡ್ ಮೇನ್ ಕಸ್ಟಮರ್ದು ಏನು ಪ್ರಾಬ್ಲಮ್ ಅಂದ್ರೆ ಸಕ್ಯುಲೆಂಟ್ಸ್ ಒಯ್ತಾರೆ, ಜಾಸ್ತಿ ನೀರು ಹಾಕಿ ಸಾಯಿಸ್ಬಿಡ್ತಾರೆ. ಮತ್ತು ಬಂದು ನಮ್ಗೆ ಕಂಪ್ಲೇಂಟ್ ಮಾಡ್ತಾರೆ, ನಿಮ್ಮ ಕಡೆ ಗಿಡ ಎಷ್ಟು ಅಂದಿರ್ತೀವಿ, ನಮ್ಮ ಮನೆಗೆ ಹೋದ್ಕೊಳ್ಳಿ ಅದು ಸತ್ತು ಹೋಗ್ತೀರಿ ಅಂದ್ಬಿಡ್ತಾರೆ. ಸೊ ಮೇನ್ ಪ್ರಾಬ್ಲಮ್ ಮಾಡೋದು ಓವರ್ ವಾಟ್ರಿಂಗ್. ಸಕ್ಯುಲೆಂಟ್ಸಿಗೆ ವಾಟ್ರ್ ಎನಿಮಿ ಆಕೈತಿ. ಸೊ ನೀವು ವಾಟ್ರ್ ಮಾಡೋಕ್ಕಿಂತ ಮುಂಚೆ ಸಾಯಿಲ್ ನೋಡ್ಬೇಕು. ಈಗಂತೂ ವೆಟ್ ಐತಿ, ನೋಡತ್ತೀರಿ ಹತ್ತೈತಿ. ವೆಟ್ ಇಲ್ಲ ಅಂದರೆ ನಿಮ್ಮ ಕೈ ಒಳಗೂ ಹೋಗಿಲ್ಲ. ಆ್ಯಂಡ್ ಸಾಯಿಲ್ ಆಲ್ಮೋಸ್ಟ್ ಲೂಸ್ ಇಡ್ರಿ. ಸೊ ದಟ್ ಪ್ರಾಪರ್ ಗ್ರೋತ್ ಅವಕ್ಕೂ ರೂಟಿಂಗ್ ಕರೆಕ್ಟ್ ಆಕೈತಿ. ಇದೆಲ್ಲ ಕೋಕೋಪಿಟ್ ಇದೆ. ಸೊ ಹಿಂಗೆ ಮಾಡ್ಕೊತ ಹೋದ್ರೆ ನಿಮ್ಮ ಸಕ್ಯುಲೆಂಟ್ ಉಳಿಸ್ಬೋದು. ಆ್ಯಂಡ್ ಇದಕ್ಕೆ ಬಿಸಿಲು ಬೇಕು. ಆ್ಯಂಡ್ ಇದನ್ನು ಪೂರ ಕತ್ಲದಾಗ ಹಾಕೋಬೇಡ್ರಿ. ಆ್ಯಂಡ್ ಓವರ್ ವಾಟ್ರಿಂಗ್ ಅವಾಯ್ಡ್ ಮಾಡಿರಿ. ಈಗ ನೆಕ್ಸ್ಟ್ ಸೆಕೆಂಡ್ ಪಾಟ್ ರೆಡಿ ಮಾಡತ್ತೀವಿ. ಈಗ ಇದ್ರ ಹೆಸರು ಸೇಡಮ್ ಅಂತಾರೆ. ಸೇಡಮ್ ಒಳಗೆ ಭಾಳ ವೆರೈಟಿ ಅದಾವೆ. ಆ್ಯಂಡ್ ಇದ್ರದ್ದು ಹೆಸರು ನಿಮ್ಗೆ ಕೆಳಗೆ ಮೆನ್ಷನ್ ಮಾಡ್ತೀನಿ, ಒಂದೊಂದು ಪ್ರೊನೌನ್ಸಿಯೇಷನ್ ಆಗಂಗಿಲ್ಲ. ಇದು ಪೂರ ಹಾರ್ಡಿ ವೆರೈಟಿ ಇದೆ ಸಕ್ಯುಲೆಂಟ್ಸ್ ಒಳಗೆ ಹಾರ್ಡ್ ವೆರೈಟಿ, ಸಾಫ್ಟ್ ವೆರೈಟಿ ಭಾಳ ಅದಾವೆ. ಇದು ಎಲ್ಲಿ ನೋಡತ್ತೀರಿ ಇಷ್ಟು ತಪ್ಪು ಬರ್ತದೆ. ಆ್ಯಂಡ್ ನೀವು ಇದು ಎಲ್ಲಿ ಒಂದು ಗಿಡ ಮಾಡ್ಕೋಬೋದು. ನಿಮ್ಗೊಂದು ಪಾಸಿಟಿವ್ ಪಾಯಿಂಟ್ ಅಂದರೆ ಪ್ಲಸ್ ಪಾಯಿಂಟ್ ಹೇಳತ್ತೀನಿ. ಸೊ ಇದನ್ನು ಪಾಟಿಂಗ್ ಮಾಡೋಣ ಅಂತ. ಇದಂತೂ ಇಷ್ಟು ಮಸ್ತ್ ಬೆಳೆದದ, ನೋಡತ್ತೀರಿ ಎಷ್ಟೊಂದು ಕಾಣ್ತಿದೆ. ಇದನ್ನು ನೀವು ಬಿಸಿಲೊಳಗೆ ಇಟ್ಟರೆ ಪೂರ ಕೆಂಪು ಹೊಡಿತೈತಿ, ಕಲರ್ ಚೇಂಜ್ ಆಕೈತಿ. ಇದು ಸ್ವಲ್ಪ ಶೆಡಿ ಏರಿಯಾದಾಗಿಟ್ಟರೆ ನಿಮ್ಗೆ ಇದು ಬರ್ತದೆ, ಗ್ರೀನ್ ಆಗ್ತದೆ, ಪೂರ ಗ್ರೀನ್ ಆಕೈತಿ. ಇದು ಹಾಫ್ ಐತಿ, ಹಾಫ್ ಬಿಸಿಲು ಐತಿ, ಹಾಫ್ ನೆರಳು ಐತಿ. ಸೊ ದಟ್ ನೋಡತ್ತೀರಿ ಮಿಕ್ಸ್ ಕಲರ್ ಐತಿ, ಗ್ರೀನು ಐತಿ, ರೆಡ್ಡಿಶು ಐತಿ, ಲೈಟ್ ರೆಡ್ ಕಲರ್ ಸೈಡ್ ಎಲ್ಲ. ಸೊ ಇದನ್ನು ಪಾಟಿಂಗ್ ಮಾಡೋಣ ಬರ್ರಿ. ಅಂತ ಹೇಳ್ಬೇಕಂದ್ರೆ ಯಾವುದೇ ಗಿಡ ನೀವು ಹಚ್ಚಾದಿರಿ ಮನ್ಯಾಗ, ನೀವು ಇಷ್ಟಪಟ್ಟು ಹಚ್ಚತ್ತಿರ್ತೀರಿ, ನೀವು ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊರಿ. ಸೊ ದ್ಯಾಟ್ ಅದಕ್ಕೆ ಎಷ್ಟು ಪ್ರಮಾಣದ ನೀರು ಬೇಕು, ಎಷ್ಟು ದಿವ್ಸಕ್ಕೊಮ್ಮೆ ಗೊಬ್ಬರ ಹಾಕ್ಬೇಕು, ಎಷ್ಟು ದಿವ್ಸಕ್ಕೊಮ್ಮೆ ಕಟ್ಟಿಂಗ್ ಮಾಡ್ಕೋಬೇಕು, ಹೆಂಗೆ ಅದನ್ನು ಮೇಂಟೈನ್ ಮಾಡ್ಬೇಕು, ಹುಳ ಹಿಡಿದ್ರೆ ಹೆಂಗೆ ಅದನ್ನು ಕಡಿಮೆ ಮಾಡ್ಬೇಕು, ಹುಳ ಹೋಗೋಂಗೆ ಹೆಂಗೆ ಮಾಡ್ಬೇಕು, ಹುಳ ಹತ್ತಲಾರ್ದಂಗೆ ಹೆಂಗೆ ಮಾಡ್ಬೇಕು, ಪ್ರಿಕಾಷನ್ ಏನು ತೊಗೋಬೇಕು. ಸೊ ದ್ಯಾಟ್ ನಿಮ್ಮ ಗಿಡನೂ ಉಳಿಸ್ಕೊಂಡಾಗೈತಿ, ನಿಮ್ಗೆ ಫರ್ದರ್ ನಿಮ್ಗೆ ಗಿಡನೂ ಹಾಳಾಗಂಗಿಲ್ಲ. ಸ್ವಲ್ಪ ತಿಳ್ಕೊರಿ ಅದ್ರ ಬಗ್ಗೆ. ಅವ್ರು ನೀವು ಹೋಗಿರ್ತಾರಲ್ಲ ನರ್ಸರಿಗೆ, ಅವ್ರಿಗೆ ಒಂದು ಮಾತು ಕೇಳ್ರಿ ಹೆಂಗೆ ಮಾಡ್ಬೇಕು. ಹಂಗೆ ಖಾಲಿ ಲೈಕ್ ಆಗೈತೆ ಮಸ್ತ್ ಹೂ ಬಿಡೈತಿ ತೊಗೊಂಬಂದು ನೀವು ಹಚ್ಚಿದ್ರೆ ಅದು ಯೂಸ್ ಅಲ್ಲ. ನೀವು ಅದ್ರ ಬಗ್ಗೆ ತಿಳ್ಕೊರಿ. ಸೊ ದ್ಯಾಟ್ ನಿಮ್ಮ ಕಡೆ ಉಳಿತೈತಿ, ಸರ್ವೈವಲ್ ಚಾನ್ಸಸ್ ಭಾಳ ಇರ್ತದೆ. ನೀವು ತಂದು ಹಂಗೆ ಅದನ್ನು ನೆಗ್ಲೆಕ್ಟ್ ಮಾಡಿದ್ರೆ ಬರೀ ನೀರು ಹಾಕಿದೆ ಜಗ್ಗಿ ಎಷ್ಟು ಗೊಬ್ಬರ ಹಾಕಿದೆ, ಒಂದು ರೇಷಿಯೋ ಇರ್ತೈತೆ ಹಾಕೋದೆಲ್ಲ. ಅದು ನೀರು ಆತ, ಗೊಬ್ಬರ ಆತ, ಮತ್ತು ಏನಾರು ಹುಳ ಹಿಡಿದ್ರೆ ಏನಾರು ಸ್ಪ್ರೇ ಹೊಡಿತಾರಲ್ಲ ಅದೆಲ್ಲ ಒಂದು ರೀತಿ ರೇಷಿಯೋ ಇರ್ತೈತೆ, ಪ್ರಾಪರ್ ರೇಷಿಯೋ. ಅದನ್ನು ಅರ್ಥ ಮಾಡ್ಕೊರಿ. ಸೊ ಈಗಂತೂ ಸೆಕೆಂಡ್ ಪ್ಲ್ಯಾಂಟ್ ಪಾಟಿಂಗ್ ಆತ. ಈಗ ನೆಕ್ಸ್ಟ್ ಥರ್ಡ್ ಒನ್ ಮಾಡೋಣ. ಥರ್ಡ್ ಒನ್ ನೋಡತ್ತೀರಿ ನಮ್ಮ ಕಡೆ ವೇರಿಗೇಟೆಡ್ ಜೇಡ್. ಅಂದ್ರೆ ಜೇಡ್ ಒಳಗೆ 5 ರಿಂದ 6 ವೆರೈಟಿ ಅದಾವೆ. ಇದು ವೇರಿಗೇಟೆಡ್ ಜೇಡ್ ಮತ್ತು ಪಿಂಕ್ ಕಲರ್ದು ಇನ್ನೊಂದು ಬರ್ತದೆ, ನಾರ್ಮಲ್ ಗ್ರೀನ್ ಜೇಡ್. ಇನ್ನೂ ಅದಾವೆ ಒಂದಿಷ್ಟು. ನನಗೆ ಅವ್ರ ಹೆಸರು ಜೇಡ ಅಂತಾರೆ, ಬಟ್ ಅದ್ರೊಳಗೆ ಮತ್ತು ಸ್ವಲ್ಪ ಹೆಸರು ಚೇಂಜ್ ಆಕ್ಕಾವ. ಹಳೆಯ ಮಗಳ ಗಂಟ ಹಂಗೆ ಇದ್ದಂಗೆ ಇರ್ತಾವೆ. ಇದು ನೋಡತ್ತೀರಿ ಹೆಂಗೆ ಐತಿ ಲೀಫ್,
ಪೂರ ವೈಟ್ ಗ್ರೀನ್ ಮಿಕ್ಸ್ ಕಲರ್ ಐತಿ. ಸೈಡ್ ಎಲ್ಲ ಮಸ್ತ್ ಬೆಳೆದ. ಇವು ಬೋನ್ಸಾಯ್ ಮಾಡೋಕೆ ಏಕ್ ನಂಬರ್ ಪ್ಲ್ಯಾಂಟ್. ಈಸಿಲಿ ನೀವು ಬೋನ್ಸಾಯ್ ಮಾಡ್ಬೋದು. ಯಾಕಂದ್ರೆ ಇವ್ರದ್ದು ಬ್ರ್ಯಾಂಚಸ್ ನೋಡಿರಿ ಹೆಂಗೆ ಬೇಕಾದಂಗೆ ಶೇಪ್ ಹಾಕವ. ಈಸಿಲಿ ಕಟ್ ಆಗಂಗಿಲ್ಲ. ಇವಕ್ಕೆ ತಂತಿ ಕಟ್ಟು ಬೋನ್ಸಾಯ್ ಮಾಡ್ಕೋಬೋದು ನೀವು ಮನೆಯೊಳಗೆ. ಒಂದಿಷ್ಟು ವಿಡಿಯೋಸ್ ಅದಾವೆ, ನೀವು ರೆಫರ್ ಮಾಡ್ಕೋಬೋದು. ಯೂಟ್ಯೂಬ್ದಾಗ ಸಿಗ್ತಾವೆ. ನಾನು ಫರ್ದರ್ ಇನ್ ಫ್ಯೂಚರ್ದಾಗ ಮಾಡೋದ್ರೆ ಮಾಡ್ತೀನಂತ ವಿಡಿಯೋಸ್ ಬೋನ್ಸಾಯ್ ಹೆಂಗೆ ಮಾಡೋದು ಅದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ. ರೂಟ್ ನೋಡತ್ತೀರಿ, ಇಷ್ಟು ದೊಡ್ಡ ಗಿಡ ಐತಿ. ಇದ್ರ ರೂಟ್ ನೋಡಿರಿ ಇಷ್ಟ ಇರ್ತಾವೆ. ರೂಟ್ ಭಾಳ ಹೋಗಿಲ್ಲ. ಸೊ ದಟ್ ಇವಕ್ಕೆ ಪ್ರಿಫರ್ ಮಾಡೋದಂದ್ರೆ ಸ್ಮಾಲ್ ಪೋಟ್ದಾಗ ಎಷ್ಟು ಹಾಕ್ತೀರಿ ಅಷ್ಟು ಮಸ್ತ್ ಬುಷಿಯಾಗಿ ಬೆಳಿತಾವೆ. ಆ್ಯಂಡ್ ಪೂರ ಬುಷಿ ಆತಂದ್ರೆ ನೀವು ನೆಕ್ಸ್ಟ್ ಸೈಜ್ ಪಾಟಿಗೆ ಚೇಂಜ್ ಮಾಡ್ಕೋಬೇಕು. ಸೊ ನಮ್ಮ ಕಡೆ ನೆಕ್ಸ್ಟ್ 4th ಪ್ಲ್ಯಾಂಟ್ ಐತಿ ಗ್ರಾಪ್ಟೋಸಿಡಮ್ ಅಂತ. ಇದು ಸಿಡಮ್ ವೆರೈಟಿನ. ಇದು ನಿಮ್ಮ ಸಕ್ಯುಲೆಂಟ್ಸ್ದಾಗ ಕೆಟಗರೀಸ್ ಭಾಳ ಬರ್ತಾವೆ. ಹವರ್ತಿಯ ಬರ್ತೈತಿ, ಸಿಡಮ್ ಬರ್ತದೆ, ಮತ್ತು ಇನ್ನೊಂದಿಷ್ಟು ಭಾಳ ಅದಾವೆ. ಹೇಳ್ಕೊಂತ ಹೋದ್ರೆ ಭಾಳ ಇಷ್ಟ ಐತಿ. ನೀವು ಅದನ್ನು ಫರ್ದರ್ ನೀವು ಅದ್ರ ಬಗ್ಗೆ ರಿಸರ್ಚ್ ಮಾಡ್ಬೇಕಂದ್ರೆ ನಿಮ್ಗೆ ಇವು ಗೂಗಲ್ದಾಗ ಸಿಗ್ತದೆ, ಯೂಟ್ಯೂಬ್ದಾಗ ವಿಡಿಯೋಸ್ ಸಿಗ್ತಾವೆ. ನಾನು ಹಂಗೆ ಕಲ್ತಿದ್ದೆ, ಏನು ಸ್ಟಡೀಸ್ ಮಾಡಿಲ್ಲ. ನಾನು ಯೂಟ್ಯೂಬ್ ಒಳಗೆ ನೋಡಿ ಕಲ್ತಿದ್ದೆ. ಆ್ಯಂಡ್ ಇದ್ರಾಗ ನಾನು ಆಲ್ಮೋಸ್ಟ್ 3 to 4 years ಇದ್ರ ಬಗ್ಗೆನೇ ಕುಂತೀನಿ. ಸಕ್ಯುಲೆಂಟ್ಸ್ ಬಗ್ಗೆ ಇದ್ರ ಬಗ್ಗೆನೇ ಲೈಕ್ ರಿಸರ್ಚ್ ಮಾಡ್ಕೊತ ಹೋಗೀನಿ. ಅಂದರೂ ನಂಗೆ ಇನ್ನೂ ಪೂರ ಪ್ರಮಾಣದ ನಾಲೆಜ್ ಇಲ್ಲ ಅಂತೀನಿ. ಯಾಕಂದ್ರೆ ಎಷ್ಟು ಕಲಿತ್ರೂ ಕಡಿಮೆ ಅದ. ಇದು ಗ್ರಾಪ್ಟೋಸಿಡಮ್. ಇದು ಭಾಳ ಡೆಲಿಕೇಟ್ ಇರ್ತದೆ. ಲೈಕ್ ಲೀಫ್ ಅಂತೂ ಮುಟ್ಟಿದ್ರೆ ಸ್ವಲ್ಪ ಹಿಂಗೆ ಅಳಗಡೆ ಸೇರಿ ಕಟ್ ಆಗ್ಬಿಡ್ತೈತಿ. ಬಟ್ ಲೀಫಿಲ್ಲೇ ನೀವು ಒಂದು ಹೊಸ ಬೇಬಿ ಪ್ಲ್ಯಾಂಟ್ ರೆಡಿ ಮಾಡ್ಕೋಬೋದು. ಆ್ಯಂಡ್ ಇದು ನೋಡತ್ತೀರಿ, ಇದು ಪೂರ ಇದು ವಾಟರ್ ಇರ್ತದೆ, ವಾಟರ್ ಕಂಟೆಂಟ್ ಲೀಫ್ ಒಳಗೆ. ಇದು ಸಕ್ಯುಲೆಂಟ್ ವೆರೈಟಿನ ಐತಿ. ಇದನ್ನು ಈಗ ಪಾಟಿಂಗ್ ಮಾಡೋಣ. ಫೋರ್ತ್ ಸಕ್ಯುಲೆಂಟ್ ನಾವೀಗ ಮಾಡತ್ತಿದ್ದು ಪಾಟಿಂಗ್. ನಮ್ಮ ಕಡೆ ನೆಕ್ಸ್ಟ್ ನೋಡತ್ತೀರಿ 5th ಸಕ್ಯುಲೆಂಟ್. ಇದಕ್ಕೆ ಚಾಕ್ ಸ್ಟಿಕ್ ಅಂತಾರೆ, ಬ್ಲೂ ಚಾಕ್ ಸ್ಟಿಕ್. ಇದು ಈಸಿಲಿ ನೀವು ಕಟ್ಟಿಂಗಿಂದ ಗ್ರೋತ್ ಮಾಡ್ಕೋಬೋದು. ಆ್ಯಂಡ್ ಲೀಫ್ಲೇ ಮಾಡ್ತೀರಿ ಅಂದ್ರೆ ಬಟ್ ನಂದು ಭಾಳ ಫೇಲ್ಯೂರ್ ಆಗೈತಿ ಲೀಫ್ ಥ್ರೂ ಪ್ರೊಪಗೇಟ್ ಮಾಡೋಕ್ಕೆ. ಆಗಿಲ್ಲ, ಇನ್ನೂ ಮಟ್ಟ ಆಗಿಲ್ಲ. ಒಂದೊಂದಾಗ್ಯಾವ ಭಾಳ 100ದಾಗ ಒಂದು 10 ಅಷ್ಟೇ. ಇದು ಈಸಿಲಿ ಟು ಕಟ್ ಮಾಡಿರಿ ಜಸ್ಟ್. ಇದು ಮಸ್ತ್ ಬೆಳೀತದೆ ನಿಮ್ಮ ಗಾರ್ಡನ್ದಾಗ. ಮಸ್ತ್ ಒಂಥರ ಅಟ್ರಾಕ್ಷನ್ ಕಾಣ್ತದೆ ಗಿಡ. ಇದನ್ನೀಗ ಪಾಟಿಂಗ್ ಮಾಡೋಣ ಅಂತ. 5th ಸಕ್ಯುಲೆಂಟ್. 6th ಸಕ್ಯುಲೆಂಟ್ ಬಂದೈತಿ, ಹವರ್ತಿಯ ಅಂತಾರೆ. ಹವರ್ತಿಯ ಮತ್ತು ಅದಕ್ಕೆ ಎಕ್ಸ್ಟ್ರಾ ಹೆಸರು ಇರ್ತೈತಿ, ನಂಗಂತೂ ಪ್ರೊನೌನ್ಸ್ ಮಾಡೋಕೆ ಆಗಂಗಿಲ್ಲ. ಇದಕ್ಕೆ ಹವರ್ತಿಯ ಮತ್ತು ಅದ್ರ ಎಕ್ಸ್ಟ್ರಾ ಏನೊಂದು ಹೆಸರು ಇರ್ತೈತಿ. ಈಗ ಇದನ್ನು ಪಾಟಿಂಗ್ ಮಾಡೋಣ ಬರ್ರಿ. 6th one. ನೆಕ್ಸ್ಟ್ ನೋಡತ್ತೀರಿ, ನಮ್ಮ ಕಡೆ ಇಚಿವೇರಿಯಾ ವೆರೈಟಿ ಸಕ್ಯುಲೆಂಟ್ ಐತಿ. ಇಚಿವೇರಿಯಾನು ಒಂದು ಸಕ್ಯುಲೆಂಟ್ ಒಳಗೆ ಕೆಟಗರಿ ಬರ್ತದೆ. ಆ ಪ್ಲ್ಯಾಂಟ್ ನಾವೀಗ ಪಾಟಿಂಗ್ ಮಾಡತ್ತೀವಿ. ಸೊ ನೋಡತ್ತೀರಿ ಎಷ್ಟು ಮಸ್ತ್ ಕಾಣ್ತದೆ. ಇದು ಬಂಚ್ ಹಾಕಿದ್ರೆ ನೀವು ಲೈಕ್ ಭಾಳಷ್ಟು. ಸೊ ಬಿತ್ತ ಇದು ಆ್ಯಕ್ಚುಲಿ ಇದಕ್ಕೆ ವಾಟರ್ ಭಾಳ ಕಡಿಮೆ ಬೇಕು. ಇದನ್ನು ಮೇಂಟೈನ್ ಮಾಡೋದು ಸ್ವಲ್ಪ ತ್ರಾಸ ಆಗ್ತದೆ ಕಂಪೇರ್ಡ್ ಟು ಅದರ್ ಕ್ಯಾಟಗರೀಸ್ ಇನ್ ಸಕ್ಯುಲೆಂಟ್. ಸೊ ಇದನ್ನು ಪಾಟಿಂಗ್ ಮಾಡೋ ಬರ್ರಿ. ನೆಕ್ಸ್ಟ್ ನೋಡತ್ತೀರಿ, ನಮ್ಮ ಕಡೆ 8th ಸಕ್ಯುಲೆಂಟ್ ಐತಿ. 8th ಸಕ್ಯುಲೆಂಟ್. ಇದು ಸ್ನೇಕ್ ಅಂತಾರೆ. ಸ್ನೇಕ್ ಒಳಗೆ ಭಾಳ ವೆರೈಟಿ ಅದಾವೆ. ಇದು ಸಕ್ಯುಲೆಂಟ್ ಕ್ಯಾಟಗರಿನೇ ಬರ್ತಿದೆ. ಸ್ನೇಕ್ ಹೊಡೆದ್ರೆ ಮತ್ತು ಅದ್ರೊಳಗೆ ಜಗ್ಗಿ ಲೈಕ್ ಡಾರ್ಫ್ ವೆರೈಟಿ ಮತ್ತು ದೊಡ್ಡ ಜಾತಿ ವೆರಿಗೇಟೆಡ್ ಭಾಳ ಅದಾವೆ. ಇದು ಒಂದು ಸ್ನೇಕ್ ಒಳಗೆ ವೆರೈಟಿ ಐತಿ. ನೋಡತ್ತೀರಿ ಫುಲ್ ಹಾಡಿ ಐತಿ, ಪೂರ ದಪ್ಪ ಬರ್ತದೆ ರೀ ಪ್ಲ್ಯಾಂಟ್. ಇದಕ್ಕೆ ನೀರು ಜಾಸ್ತಿ ದಿನ ಹಾಕ್ಲಿಕ್ಕಂದ್ರೂ ನೀವು ಸರ್ವೈವ್ ಆಗೋ ಚಾನ್ಸ್ ಭಾಳ ಅದ ಇದಕ್ಕೆ. ಸೊ ಇದನ್ನೊಂದು ಪಾಟಿಂಗ್ ಮಾಡೋ ಬರೀ. 9th ವೆರೈಟಿ ಆಫ್ ಸಕ್ಯುಲೆಂಟ್. ಇದು ಇಚಿವೇರಿಯಾ ಕೈಂಡ್ ಒಳಗೆ ಬರ್ತದೆ. ಇದ್ರ ಲೀಫ್ ಸ್ವಲ್ಪ ದಪ್ಪ ಬರ್ತದೆ. ಇದನ್ನು ಪಾಟಿಂಗ್ ಮಾಡೋಣ ಅಂತವ್ರಿ ಈಗ. ಸೊ ನೋಡತ್ತೀರಿ 9th ಸಕ್ಯುಲೆಂಟ್ ರೀಪಾಟಿಂಗ್ ಮಾಡಿದ್ವಿ ಇನ್ನು ಇಂಡೋರ್ ಪಾಟ್ಸಾಗ, ಕಲರ್ಫುಲ್ ಪಾಟ್ಸಾಗ. ಸೊ ಈಗ ನೆಕ್ಸ್ಟ್ ಇದಕ್ಕೆ ಪೀಪಲ್ಸ್ ಹಾಕಿ ಡೆಕೋರೇಷನ್ ಮಾಡೋಣ ಆ್ಯಂಡ್ ಸ್ವಲ್ಪ ವಾಟ್ರಿಂಗ್ ಮಾಡೋಣ. ಸೊ ದ್ಯಾಟ್ ಈಗ ವಾಟರ್ ಮಾಡಿದ್ರೆ ಒಂದು 3 days ಬಿಡ್ರಿ ಮತ್ತು ವಾಟ್ರಿಂಗ್ ಮಾಡಿರಿ. ಸಾಯಿಲ್ ಚೆಕ್ ವಾಟರ್ ಮಾಡ್ಕೊತ ಹೋಗ್ರಿ. ಸರಿ, ಕಲರ್ ಪೀಪಲ್ಸ್ ಐತಿ, ಪ್ಯೂರ್ ವೈಟ್ ಪೀಪಲ್ಸ್. ನಿಮ್ಗೆ ಇವು ಬೇಕಂದ್ರೆ ನಂಗೆ ಕಮೆಂಟ್ದಾಗ ತಿಳಿಸ್ರಿ, ಇಲ್ಲ ನಂಗೆ ಮೆಸೇಜ್ ಮಾಡ್ತಾರೆ, ಸಪ್ಲೈ ಮಾಡ್ತೀನಿ. ಸೊ ಇನ್ನು ಇದಕ್ಕೆ ಹಾಕಿ ಡೆಕೋರೇಟ್ ಮಾಡೋಣ ಬರ್ರಿ, ಪ್ಲ್ಯಾಂಟ್ಸಿಗೆ ಹಾಕಿ. ಫೈನಲಿ ನಮ್ದು ಸಕ್ಯುಲೆಂಟ್ಸ್ಗಳು ರೆಡಿ ಆದವು. ನೋಡತ್ತೀರಿ ಎಷ್ಟು ಮಸ್ತ್ ಕಾಣತ್ತವ. ಪೀಪಲ್ಸ್ ಎಲ್ಲ ಹಾಕಿ ಡೆಕೋರೇಟಿವ್ ಮಾಡೀವಿ. ಸೊ ನಿಮ್ಗೆ ಹಿಂಗೆ ಕಸ್ಟಮೈಸ್ ಮಾಡಿಕೊಡ್ಬೇಕಂದ್ರೆ ನಾವು ಮಾಡಿ ಕೊಡ್ತೇವೆ ಅಂತ. ಸೊ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜಸ್ ಆಗ್ತದೆ.